ಆಗುತ್ತಾರೆ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ತಾರೆ. ಏನಂತ ಬರ್ತಾರೆ? ಏನಿಲ್ಲ, ಕೊಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ, ನಾವು ಬರೆದ್ರಿಂದ, ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರೂ ಆಗೋಲ್ಲ. ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು. ತನಿಖಾ ತಂಡ ಇದೆ. ಈಗ ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋಲ್ಲ. ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ. ಅದೇನು ಗೊತ್ತಿಲ್ಲ. ನಿಮ್ಮನ್ನು ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ. ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಕನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ ಅಂತ ಐತೆ. ಅದೇ ಏನಾದರೂ ಪ್ರೆಷರ್ ಇದೆಯಾ SIT ಮೇಲೆ ಈಗ ಇನ್ವೆಸ್ಟಿಗೇಷನ್? ನಮಗೆ ಗೊತ್ತಿಲ್ಲ. ಅವರೇ ಹೇಳಬೇಕಲ್ಲ, SIT ಅವರೇ ಹೇಳಬೇಕು ಅದ್ರ ಬಗ್ಗೆ. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಸರಿ, ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ತನಿಖೆಗೆ. ಮಾಡ್ತಿದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ. ಮುಕ್ತವಾಗಿ ಮಾಡ್ತಿದ್ದಾರೆ. ಮುಂದೆ ಮಾಡ್ತಾರಂತ ಭರವಸೆ ಇಡೋಣ. ಸರಿ, ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರೋದು. ಮಾಡುತ್ತೆ, ತನಿಖೆ ಮಾಡ್ತಾರೆ. SIT ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ. ಮಾಡೋಕ್ಕೆ ತೊಂದರೆ ಇಲ್ಲ. ಮಾಡಲಿ. ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು, ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಯಾರು ಸುಳ್ಳು ಹೇಳಿದರೆ ಸರ್ಕಾರ ಮುಂದೆ ತಪ್ಪು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ. ಒಂದು ಕಡೆ ತನಿಖೆ ಆಗ್ತಾ ಇದೆ, ಆದರೆ BJP ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳುವಂಥದ್ದು. ಅವ್ರು ಏನೋ ಮಾಡಿದ್ರು ಕೂಡ ತನಿಖೆ ಅವ್ರು ಏನೋ ಮಾಡಿದ್ರೆ ತನಿಖೆ ಆಗುತ್ತಾರೆ. ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ತಾರೆ. ಏನಂತ ಬರ್ತಾರೆ? ಏನಿಲ್ಲ, ಕೊಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ. ನೋಡಿ, ನಾವು ಬರೆದ್ರಿಂದ, ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರೂ ಆಗೋಲ್ಲ. ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು. ತನಿಖಾ ತಂಡ ಇದೆ. ಈಗ ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋಲ್ಲ. ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ. ಅದೇನು ಗೊತ್ತಿಲ್ಲ. ನಿಮ್ಮನ್ನು ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ. ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಕನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ ಅಂತ ಐತೆ. ಅದೇ ಏನಾದರೂ ಪ್ರೆಷರ್ ಇದೆಯಾ SIT ಮೇಲೆ ಈಗ ಇನ್ವೆಸ್ಟಿಗೇಷನ್? ನಮಗೆ ಗೊತ್ತಿಲ್ಲ. ಅವರೇ ಹೇಳಬೇಕಲ್ಲ, SIT ಅವರೇ ಹೇಳಬೇಕು ಅದ್ರ ಬಗ್ಗೆ. ಅದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ. ಸರಿ, ಮುಕ್ತವಾದಂಥ ಅವಕಾಶ ಕೊಟ್ಟಿದ್ದಾರೆ ತನಿಖೆಗೆ. ಮಾಡ್ತಿದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ. ಮುಕ್ತವಾಗಿ ಮಾಡ್ತಿದ್ದಾರೆ. ಮುಂದೆ ಮಾಡ್ತಾರಂತ ಭರವಸೆ ಇಡೋಣ. ಸರಿ, ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರೋದು. ಮಾಡುತ್ತೆ, ತನಿಖೆ ಮಾಡ್ತಾರೆ. SIT ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ. ಮಾಡೋಕ್ಕೆ ತೊಂದರೆ ಇಲ್ಲ. ಮಾಡಲಿ. ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು, ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಯಾರು ಸುಳ್ಳು ಹೇಳಿದರೆ ಸರ್ಕಾರ ಮುಂದೆ ತಪ್ಪು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ. ಒಂದು ಕಡೆ ತನಿಖೆ ಆಗ್ತಾ ಇದೆ, ಆದರೆ BJP ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳುವಂಥದ್ದು. ಅವ್ರು ಏನೋ ಮಾಡಿದ್ರು ಕೂಡ ತನಿಖೆ ಅವ್ರು ಏನೋ ಮಾಡಿದ್ರೆ ತನಿಖೆ